ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾವಿವತ್ತ ಬೆಂಗಳೂರ್ಲೆ ಬೆಳಗಾವ್ ಹೊಂಟಿದ್ದು. ಆಮೇಲೆ ನಾವು ಯಾವಾಗಿದ್ರು ಅನ್ಕೊಳ್ತಿದ್ದು ತುಮಕೂರ್ದೊಳಗ ಒಂದ್ ಮಂದಾರಗಿರಿ ಹಿಲ್ ಐತಿ. ಅಲ್ಲೇ ಬೆಳಗಾವ್ ಕಾರ್ದಾಗ ಬೆಳಗಾವ್ ಹೋಗುವಾಗ ಒಮ್ಮೆ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಳಕತ್ತಿದ್ದು. ಆದ್ರೆ ಹೋಗಾಕಾಗಿರ್ಕಿಲ್ಲ. ಇವತ್ತ ಅಲ್ಲಿ ಹೋಗ್ ನೋಡ್ಕೊಂಡ್ ಕೆಲ್ಸನ ಬೆಳಗಾವ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ ಕೆಲ್ಸ ಈಗ ಮಂದಾರಗಿರಿ ಹಿಲ್ಗೆ ಹೊಂಟಿದೇವಿ. ಅಲ್ಲಿ ಹೋಗುವಾಗ ರೋಡ್ ಹೆಂಗಿರ್ತಾವ ಏನ ಅನ್ನೋದನ್ನ, ಅಲ್ಲಿ ಪ್ಲೇಸ್ ಅನ್ನು ಹೆಂಗ್ ಐತಿ ಅನ್ನೋದನ್ನ ನಿಮ್ಗ ಇವತ್ ತೋರಿಸ್ಕೊಡ್ತೇವೆ. ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರಿ ಟಿಕೆಟ್ ಇರುತ್ತೆ. ಎಷ್ಟು ಸರ್ ಟಿಕೆಟ್ ಇದು? 10 ರೂಪಾಯಿ ಒಬ್ಬರಿಗೆ. ಟಿಕೆಟ್ ಎಷ್ಟು ಒಬ್ಬರಿಗೆ? 40 ರೂಪಾಯಿ ಸಾಯ್ತು. ಕಾರಿಂದ ಇದು? ಕಾರಿಂದ. ಇಲ್ಲಿ ಏನೋ ಗುರು ಮಂದಿರ ಐತಂತ, ಅದ್ರ ಇವಾಗ ಕ್ಲೋಸ್ ಐತಿ. ಇಲ್ಲಿ ಇದ ಮಂದಾರ ಇಲ್ಗ್ ಹೋಗೋ ದಾರಿ ಐತಿ. ನೋಡ್ರಿ ಮ್ಯಾಲ್ ಕಾಣ್ಸಾಕತೈತಿ ಮಂದಾರ ಹಿಲ್, ಮಂದಾರಗಿರಿ. ಎಲ್ಲಾರು ಎಷ್ಟ್ ಚಂದ ಬರದ. ಇಲ್ಲಿಂತ್ರನು ನೋಡಕ್ ಎಷ್ಟು ಮಸ್ತ್ ಕಾಣ್ಸಾಕತ್ತೈತಿ. ಓ ಇಲ್ಲಿ ಕಾಣ್ಸಾಕತ್ತೈತಿ ನೋಡ್ರಿ. ರೀ ನಾವ್ ಮತ್ ನೆಕ್ಸ್ಟ್ ಊರಿಗೆ ಹೋಗ್ಬೇಕ್. ಮೆಟ್ಲ ಹತ್ಕೊಂತ ಹೋದ್ರ ಲೇಟ್ ಆಗ್ತೈತಿ. ಹೋದ್ರ ಮೆಟ್ಲ ಅದಾವು. ನಾವೀಗ ಮೆಟ್ಲೆ ಹೊಂಟಿಲ್ಲ, ಬೈ ರೋಡ್ ಕಾರ್ದೊಳಗನೆ ಹೊಂಟೇವಿ ಅಲ್ಲಿ ತನ. ಯಾಕಂದ್ರೆ ನಾವ್ ಮತ್ ನೆಕ್ಸ್ಟ್ ಬೆಳಗಾವ್ ಹೋಗೋದೈತಿ. ಮೆಟ್ಲೆ ಹೋದ್ರ ಬಾಳ್ ಲೇಟ್ ಆಗ್ತೈತಿ. ಅದಕ್ಕ ಅಲ್ಲಿ ತನ ನಾವ್ ಕಾರ್ದೊಳಗನ ಹೊಂಟಿದೀವಿ. ಇಲ್ಲೊಂದ್ ಯಾವ್ದೋ ಲೇಕ್ ಐತಂತ ಗೊತ್ತಿಲ್ಲ, ಯಾವ್ದೈತೆ ಹೋಗ್ ನೋಡೋಣ ಈಗ. ಇದ್ ಮಂದಾರಗಿರಿ ಹಿಲ್ ಮಟನು ರೋಡ್ ಐತಂತ, ಅಲ್ಲಿ ಹೋಗ್ಬೋದು ಕಾರ್ ತಗೊಂಡ. ವಾವ್ ವಾವ್, ಯಾವ ಲೇಕ್ ಇರ್ಬೋದ್ರಿ ಅದ? ಎಷ್ಟ್ ಮಸ್ತ್ ಕಾಣ್ಸಾಕತೈತಿ. ಗೈಸ್, ಈ ಲೇಕ್ ಹೆಸರು ಬಂದ್ಬಿಟ್ಟು ಮೈದಾಲ ಕೆರೆ ಅಂತ. ಮೈದಾಲ್ ಕೆರೆ. ನಾವಿಲ್ಲೇ ಮಂದಾರಗಿರಿ ಹಿಲ್ಗೆ ಹೋಗ್ಬೇಕಂತ ಬಂದು ಕರೆ ಇನ್ನೂ ಗೇಟ ಓಪನ್ ಆಗಿಲ್ಲ. ಅಷ್ಟೊತ್ತನ ಅಂತ ಕೆಸ ಅಲ್ಲಿ ಸಮೀಪ ಹೋಗಿ ಈ ಲೇಕ್ ನೋಡ್ಕೊಂಡ್ ಬರ್ತೀವಿ. ನೋಡಕಂತೂ ಬಾರಿ ಮಸ್ತ್ ಕಾಣ್ಸಾಕತ್ತೈತಿ. ಗೈಸ್, ನಾವೊಂದು ಬಗೆದರೆ ದೈವ ಒಂದು ಬಗೆ ಇತ್ತಂತೆ. ಹಂಗಾಯ್ತು ನೋಡ್ರಿ ನಮ್ ಬಾಳೆ. ಯಾಕಂದ್ರ ನಾವ ಅಲ್ಲಿ ಹೋಗಿ ಹಿಲ್ ಮಠ ಕಾರ್ ತಗೊಂಡ್ ಹೋಗಿ ಅಲ್ಲಿ ಜಲ್ದಿ ಮುಗಿಸ್ಕೊಂಡ ಹೋಗೋಣ ಅಂತ ಈಗ ಸರ್ ನಮ್ದಿತ್ತು. ಆದ್ರೆ ಏನ್ ಮಾಡೋದು, ಇನ್ನ ಗೇಟ್ ಓಪನ್ ಆಗಿಲ್ಲ. 7:30ಗೆ ಗೇಟ್ ಓಪನ್ ಆಗ್ತೈತಂತ. ಅದಕ್ಕೆ ಈಗ ರಿಟರ್ನ್ ವಾಪಸ್ ಬರಾಕತ್ತೇವಿ. ಈಗ ಮೆಟ್ಲ ಹತ್ ಕೆಸ ಮಂದಾರ ಹಿಲ್ ನೋಡಾಕ ಹೊಂಟೇವಿ. ಗೈಸ್, ಹಿಂಗ್ ಹೋದ್ರ ಮೆಟ್ಲದಾವು, ನಡ್ಕೊಂಡ್ ಹೋಗ್ಬೋದು. ಇಲ್ಲ ನಡ್ಕೊಂಡ್ ಹೋಗಕ್ ಆಗತ್ತಿಲ್ಲ ಅಂದ್ರ ಇದ ಎಂಟ್ರೆನ್ಸ್ ಐತಿ, ಹಿಂಗ ಒಳಗ್ ಹೋಗ್ಬೋದು. ಒಳಗಿನ ಮಟನು ನಮಗ ಹಿಲ್ ಮ್ಯಾಲಿನ ಮಟನು ಜಾಗ ಸಿಗೈತಿ ಹೋಗಾಕ. ನೋಡ್ರಿ ಇವ ಎಷ್ಟು ಮೆಟ್ಲದಾವು. ನಮ್ ಗಾಡಿ ಇಲ್ಲಿ ಪಾರ್ಕ್ ಮಾಡ್ಕಸ ನಾವ್ ಹೊಂಟಿ. ಗೈಸ್ ನೋಡ್ರಿ ಎಷ್ಟು ಮೆಟ್ಲ ಅದಾವ. ಹತ್ತವ ಎಲ್ಲ ಗೊತ್ತಿಲ್ಲ ಇಷ್ಟ ಮೆಟ್ಲ. ಈಗ ಬೆಳಿಗ್ ಬಂದೇವಂತೆ ಚಲೋ ಆಗೈತ್ ನಮ್ಗ. ಇಲ್ಲ ಮದ್ದಿಂದ ಹೋಗೋದು ಬಂದಿದ್ದು ಅಂದಿದ್ರೆ ಬಿಸ್ಲಾಗ ಇವನ್ ಮೆಟ್ಲ ಹತ್ತಾಕ ಆಗ್ತಿರ್ಕಿಲ್ಲ. ಗೈಸ್, ಇವು ಮೆಟ್ಲ 450 to 500 ಮೆಟ್ಲ ಅದಾವಂತ. ನೋಡೋಣ ಎಷ್ಟೊತ್ತಾಗ್ತೈತಿ ಹತ್ತಾಕಂತ ಕೆಸ. ಸಾನು ಎಷ್ಟ್ ಮೆಟ್ಲ ಹತ್ತಾಳೋ ಗೊತ್ತಿಲ್ಲ, ಎಲ್ಲಿಗ್ ನಾವ್ ಯಾಕೋಬೇಕಂತನೂ ಗೊತ್ತಿಲ್ಲ. ನನ್ ಬಿಟ್ಟೋಣ್ರಿ ಸಾನು. ಓಹೋ ಹೋ, ಸಾನ್ವಿ ವೇಟ್. ಅಷ್ಟು ಮೆಟ್ಲ ಹತ್ತಿ ನಮ್ಗೆ ಎತ್ಕೊಂಡ್ಬಾರ್ದ. ಸಾವಕಾಶ ಹೋಗ, ಎನರ್ಜಿ ಸೇವ್ ಮಾಡ್ಕೋ. ಸ್ವಲ್ಪ ಮೆಟ್ಲ ಹತ್ಕೊಡ್ಕನ. ಸ್ವಲ್ಪ ಮೆಟ್ಲ ಹತ್ಕೊಡ್ಕನ ಸಾಕಾಯ್ತು. ಇನ್ ಅಲ್ಲಿ ಹೊಟ ಹೋಗುವಂಟ ಹೆಂಗ
ಅಲ್ಲಿ ಹೋಗಿ ಮುಟ್ಟಿದ್ಮೇಲೆ ನಮ್ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ. ನೋಡ್ರಿ ಇವ್ರ ಮೆಟ್ಲ ಬಿಟ್ಟು ರಿವರ್ಸ್ ಉಂಟು. ಈ ಕಡೆ ಕಾಫ್ ಲಘು ಬಂಗಾರಿ ಮೆಟ್ಲ್ ಮೇಲನ ನಡಿಮ, ಈ ಕಡೆ ಬೇಡ. ಯಾಕೋಲಿ ಬಂಗಾರಿ ಸಾಕಾಯ್ತಮ್ಮ. ಈಗ ನೋಡ್ರಿ ನಾವ ಇಷ್ಟು ಮೆಟ್ಲ ಹತ್ತಿ ಬಂದೇವಿ. ಈಗ ಇನ್ನು ಇಷ್ಟು ಮೆಟ್ಲ ಬಾಕಿ ಅದಾವು. ಎಷ್ಟು ಮೆಟ್ಲ ಹತ್ತಿ ಬಂದೇವು ಗೊತ್ತಿಲ್ಲ. ಇನ್ನು ಎಷ್ಟು ಮೆಟ್ಲ ಅದಾವು. ಸಾನ್ವಿ ಒಂದ್ ಸ್ವಲ್ಪ ಕುಂದ್ರಲ್ಲ, ರೆಸ್ಟ್ ಮಾಡಿ ಹೋಗೋಣ. ಒಂದ್ ಸ್ವಲ್ಪ ಬಂಗಾರಿ 2 minutes ಪ್ಲೀಸ್ ಬಂಗಾರಿ. ಹೇಗ್ ಹತ್ತದಮ್ಮ, ಎಷ್ಟು ಸ್ಟ್ರಾಂಗ್ ಅದೀನಿ, ನಮ್ಗಾಗತ್ತಿಲ್ಲ. ನೀವ್ ಹೊಂಟಿರಿ ಹಂಗ. ಫೈನಲ್ ಆಗಿ ನಾವು ಮುಟ್ಟಿದ್ದು. ಆದ್ರೆ 450 to 500 ಮೆಟ್ಲ ಅದಾವ ಅನ್ನೋದು ಡೌಟ್ ಐತಿ. ನಾವು ರಿಟರ್ನ್ ವಾಪಸ್ ಹೋಗ್ಬೇಕಂದ್ರೆ ಎನಿಸ್ತೇವಿ ಎಷ್ಟದ ಅಂತ ಕೆಲಸ. ನಿಮ್ಗೆ ಇನ್ನೊಂದು ಬೆನಿಫಿಟ್ ಅಂದ್ರೆ ಬೆಳಗಿನ ಟೈಮ್ ಬಂದ್ರೆ ನೋಡ್ರಿ ಎಷ್ಟು ಚಂದ ಸನ್ರೈಸ್ ಸಿಗ್ತೈತಿ ನಿಮ್ಗೆ. ಇಲ್ಲೇ ಇದೇ ಎಂಟ್ರೆನ್ಸ್. ಇಲ್ಲಿಂತ್ರ ಒಳಗೆ ಹೋಗ್ಬೇಕು. ಯಪ್ಪ ದೇವ್ರೇ, ಇಲ್ಲೂ ಮೆಟ್ಲದಾವು. ಸಣ್ಣ ಮತ್ ಮೆಟ್ಲ ಹತ್ಬೇಕೀಗ. ಯಪ್ಪ ನನ್ಗಿಂತ ಫಾಸ್ಟ್ ಉಂಟಿಲ್ಲ ಸಣ್ಣ ನೀ. ನಾನು ಫಸ್ಟ್ ನಾ ಕರೆ ಅನ್ಕೊಂಡಿರ್ನ. ಎಷ್ಟು ಜನ ಕುಂತಾರ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಗೈಸ್ ಕಾರ್ಲೆ ಬಂದಿದ್ರಂದ್ರ ನಮ್ಗ ಇಲ್ಲಿ ಕಾರ್ ಪಾರ್ಕಿಂಗ್ ಸಿಕ್ತಿತ್ತು. ಸಾಕಾಯ್ತು ನಿಮ್ಗೆ ಹತ್ಬಿಟ್ಟು. ನೀವು ಸರ್ ಎಷ್ಟ್ ಮೆಟ್ಲ ಇದೆ ಅದು? ಬೆಳಗಾಂ ತನಕ ಬೈಕ್ ಕಾರ್ ಹೊಡಿಬೇಕು. ಆಗಿದೆ ಸರ್ ಎಷ್ಟು ಮೆಟ್ಲ್ ಇದೆ ಅದು? 500 ನೋಡಿ ಸರ್, ಓನ್ಲಿ ಎಕ್ಸರ್ಸೈಜ್ ಡೈಲಿ ಮಾಡ್ತೀವಿ. ಇವತ್ತು ಮಾಡ್ತಿದ್ದೆ. ಬೆಳಗಾಂ ತನಕ ಕಾರ್ ಹೊಡಿಬೇಕು. ಅಷ್ಟು ನವಿಲ್ ನೋಡ್ರಿ ಕಲ್ಮ. ಹಾ, ಇವತ್ತು ಸಿಕ್ಕಿದೆ. ಬೆಳಗ್ಗೆ ಬಂದ್ರೆ ಸಿಗತ್ತೆ ಅನ್ಸುತ್ತೆ ಸರ್. ನವಿಲು ಬಿಚ್ಚು 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 ಗರಿ ಬಿಚ್ಚು. ಬೆಳಿಗ್ ಬಂದ್ರ ನಿಮಗ ಬಿಸಿಲು ಇರಂಗಿಲ್ಲ, ಮೆಟ್ಲ ಹತ್ತಾಕ ಚಲೋ ಆಗ್ತೈತಿ. ಒಂದ್ ವೇಳೆ ಅಲ್ಲಿ ಕಾರ್ ಪಾರ್ಕಿಂಗ್ ಹೋಗಾಕ ಜಾಗ ಇರ್ಲಿಲ್ಲ ಆದ್ರ ಒಂದೇನಾಗ್ತೈತೆ ಅಂದ್ರ ಬೆಳಿಗ್ಗೆ ಇಷ್ಟ ಜಲ್ದಿ ಗುಡಿ ಓಪನ್ ಆಗಿರಂಗಿಲ್ಲ. 9 ಗಂಟೆಗೆ ಗುಡಿ ಓಪನ್ ಆಗ್ತೈತೆ ಅಂತ. ಇದ ನೋಡ್ರಿ ಎಂಟ್ರೆನ್ಸ್. ಒಳಗ್ ಹೋಗೋನು. ಎಲ್ಲೋದ್ರಿ? ಎಷ್ಟ್ ಜಲ್ದಿ ಬಂದ್ ನಮಸ್ಕಾರ ಮಾಡಾಕತ್ತೀರಿ. ಜಾಸ್ತಿ ಆಗ್ತಿರ್ಬೇಕಲ್ಲ ಮುಂದೆ. ಹೌದು ಸರ್. ಜನ ಬರ್ತಾರ ಡೈಲಿ? ಹಾ, ಇವತ್ತು ಸುಮಾರು ಒಂದ್ 2000 ಜನ ಬರ್ತಾರೆ. ಇವತ್ತಾ? ಶನಿವಾರ, ನಾವು ನಾಳೆ ಸಾಟರ್ಡೆ. ನಾವೇ ಫಸ್ಟ್ ಬಂದಿದ್ದೀವಿ ಅನ್ಸುತ್ತೆ. ಹಾ, ನೀವೇ ಫಸ್ಟ್, ನಿಮ್ದೇ ಫಸ್ಟ್. ಗೈಸ್, ವಾಚ್ಮನ್ ಅಂಕಲ್ ಹೇಳ್ತಾ ಇದ್ರು ಇವತ್ತ ನೀವು ಫಸ್ಟ್ ಬಂದಿರೋದು. ಡೈಲಿ ಎಲ್ಲಾರು ಸನ್ರೈಸ್ ನೋಡಕ್ ಬಂದಿರ್ತಾರೋ, ಇವತ್ತು ಯಾರು ಜನ ಇಲ್ಲ. ಮತ್ತು ಇವತ್ತು 1000-2000 ಜನ ಬರ್ಬೋದು. ಸ್ಯಾಟರ್ಡೆ ಐತಿ. 1000-2000 ಜನ ಬರ್ಬೋದು ಇಲ್ಲೇ ನೋಡಾಕ ಅಂತ ಹೇಳಕತ್ತಿದ್ರು. ನಾವು ರಶ್ ಆಗೋಕ್ಕಿಂತ ಮುಂಚೆ ಬಂದ ಎಲ್ಲ ನೋಡ್ಕೊಂಡ ರಿಟರ್ನ್ ವಾಪಸ್ ಹೊಂಟೇವಿ ಈಗಾಗ. ಗೈಸ್, ಈಗ ಇಲ್ಲೊಂದ್ ಗುಡಿ ಐತ್ಲಾ, ಇಲ್ಲೇ ಹೋಗ್ಬೇಕಂತೈತಿ.
ಇದ ಕೇಳ್ತೇವಿ, ಇಲ್ಲೇ ಓಪನ್ ಇದ್ರೆ ಹೋಗ್ತೇವಿ, ಇಲ್ಲ ಅಂದ್ರೆ ಹೋಗಂಗಿಲ್ಲ. ನಮ್ಗ ಇವು ಮೇಡ್ಲ 500 ಅದಾವ ಅನ್ನೋ ಡೌಟ್ ಐತಿ, ಅದಕ್ಕೆ ಎಣಿಸ್ಕೊಂತ ಹೊಂಟೇವಿ. ಗೈಸ್ ನೋಡಾಕ ಕಡಿಮೆ ಅನ್ಸಾಕತ್ತಾವು, ಆದ್ರ ಕರೆಕ್ಟ್ 450 ಸ್ಟೆಪ್ಸ್ ಅದಾವು, ಸಣ್ಣ ಸಣ್ಣ ಅದಾವು. ಇನ್ ಹತ್ತಿ ಅಡ್ಡಾಡಿ ಈಗ ಬರ್ಕೊಡ್ಕ ಹೊಟ್ಟೆಗಿಂದೆಲ್ಲ ಖಾಲಿ ಆಯ್ತು. ಖಾಲಿ ಆಯ್ತಂದ್ರೆ ಬೆಳಗ್ಗೆನು ತಿಂದೇ ಇಲ್ಲ, ಈಗ ಹಸು ಆಗತೈತಿ. ಇನ್ನು ಯಾವ ಅಂಗಡಿನೂ ಓಪನ್ ಆಗಿಲ್ಲ. ಇನ್ನ ಮುಂದ್ ಹೋದ್ಮೇಲೆ ಯಾವ ಅಂಗಡಿ ಓಪನ್ ಆಗಿದಾವ ನೋಡ್ಕೆಸ ನಾಷ್ಟ ಮಾಡ್ತೇವಪ್ಪ ದೇವ್ರಿ. ಗೈಸ್ ಇಲ್ಲೆಲ್ಲ ಅಂಗಡಿಗಳು ಅದಾವು, ಆದ್ರೆ ಇನ್ನ ಓಪನ್ ಆಗಿಲ್ಲ. ಈಗ ಒಂದೊಂದ ಓಪನ್ ಆಗಕತ್ತಾವು. ಗೈಸ್ ನಾವೀಗ ಅಲ್ಲಿ ಹಿಲ್ ಸ್ಟೇಷನ್ಗೆ ಹೋಗಿದ್ದು, ಅಲ್ಲಿಂದ ಇದು ಗುರು ಮಂದಿರ ಅಂತ ಹೇಳಿದ್ರು, ಇಲ್ಲಿ ಬಂದೇವಿ. ಇದು ಫುಲ್ ಜೈನ್ ಧರ್ಮದ ಗುಡಿ ಐತಿ. ಇನ್ನು ಇಲ್ಲೊಂದು ನವಿಲ್ದ ಗತೆ ಏನೋ ಒಂದು ಗುಡಿ ಮಾಡಿದರು, ಅಲ್ಲಿ ಹೋಗೋಣ. ಮ್ಯಾಲ ಹತ್ತಿ ಹೋಗಿ ದರ್ಗೋಡ್ಕ ಸಾನು ಹಸು ಆಗೈತೆ ಅಂತ ಕೆಸ ಬದಾಮ ಹಾಲು ಕುಡಿಯಾಕತ್ತಳು. ಗೈಸ್ ನಾವ ಮಂದಾರಗಿರಿ ಹಿಲ್ಸ್ ಮತ್ತ ಗುರು ಮಂದಿರ ನೋಡ್ಕೊಂಡ್ ಕೆಸ ವಾಪಸ್ ಹೊಂಟೇವಿ. ನೀವು ತುಮಕೂರ್ಗೆ ಅದು ಬಂದಿದ್ರಿ ಅಂದ್ರೆ ಈ ಪ್ಲೇಸಿಗೆ ಬಂದ್ ಕೆಸ ಎಲ್ಲಾರು ನೋಡ್ರಿ, ಚಲೋ ಐತಿ ಜಾಗಾರ ಅಂತ. ನಾವ್ ನಿಮ್ಗ ನೆಕ್ಸ್ಟ್ ಇನ್ನೊಂದ್ ವಿಡಿಯೋದಾಗ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.